ಯಾಕಪ್ಪ ರೈಸ್ ಅಂದ್ರೆ ಹೆಸರು ನಾವು ಬಂದು ನಾವು ಹೇಳಲ್ಲ ಯಾರು ಮತ್ತೆ ಹೇಳೋದು ನಮ್ಗೆ ಹೆಸರು ಯಾಕೆ ಯಾರಿಗೂ ಹೇಳಲ್ಲ ಎಲ್ಲಕ್ಕೂ ಡಿ ಸಿ ನನ್ನ ಮುಂದೆ ತಗೊಬತ್ತೀನಿ ಅಂತಾರೆ ನೀವು ಎಲ್ಲ ಏನ್ ಮಾಡೋದು ನೀವು ಎಷ್ಟು ಅರ್ಜಿಗಳು ಕೊಟ್ಟಿದ್ದವು ನಾವು ಹಿಂಗಂದ್ರೆ ನಾಳೆಯಿಂದ ನಾವೇ ಗಾಂಜಾ ಬೀಜ ಬೆಳೆದ ಹೆಂಗ್ ಬಂದ್ರೆ ಬನ್ನಿ ನೀವು ನಾವು ಹತ್ರ ನೋಡಿ ಕೆಲಸ ಮಾಡಿ ಗಾಂಜಾ ಬೀಜ ತಗೊಂಬನ್ನಿ ಬೆಳೆಯರಿ ಮಾಡಬಾರ್ದು ಇದು ಮಾಡಿಸ್ಬೋದ ನೀವು ಹಳ್ಳಿಗಳಲ್ಲಿ ಮಾರಾಟ ಮಾಡಿಸ್ಬೋದ ಎಲ್ಲರೂ ಯಾರು ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡಿ ನೀವು ನೋಡ್ಬಿಟ್ಟು ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡಬಾರ್ದು ನಾವು ನಿಮ್ಗೆ ಸಿಕ್ಕಾಪಟ್ಟೆ ದುಡ್ಡು ಸಹ ದುಡ್ಡು ಲಂಚ ತಿಂದು ಕೂಡ ₹10 ₹100 ಮಾಡ್ತಾನೆ ಲಂಚ ಕೊಡ್ತಾನೆ ನಿಮ್ಗೆ ಒಂದೊಂದು 10 ಪ್ಯಾಕೆಟ್ ತರ್ಬಿಟ್ಟು ಡೇಟ್ ಆಗಿದೆ ಒಂದು ಅಪ್ಲಾಯ್ಮೆಂಟ್ ಕೊಡಿ ನಿಮ್ಮ ಆಫೀಸ್ಗೆ ಮುತ್ಗಾಕ್ತೀನಿ ಒಂದು ಡೇಟ್ ಕೊಡ್ಬಿಡಿ ಇನ್ನೊಂದು ವಾರದಲ್ಲಿ ಮಾಡಿದ್ರೆ ಅದು ಬರೀ ಇನ್ನೊಂದು ವಾರದಲ್ಲಿ ಆಫೀಸ್ ಮುಗಿಸ್ಕೊಂಡು ಫೋನ್ ತೆಗೆಲ್ಲ ನಿಮ್ಮ ಡಿಸಿ ಅದೇ ಹೇಳ್ತೀನಿ ಇದು 3ನೇ ಬಾರಿ ಕೊಡ್ತಾರೆ ಅಲ್ವಾ ಸರ್ ಸ್ಟಾರ್ಟಿಂಗ್ ಬಂದಿದ್ದ ಕೊಟ್ಟಿದ್ವಲ್ಲ ಆಫೀಸ್ ಮುತ್ಗಾಕಿ ಇನ್ನೊಂದು ವಾರದಲ್ಲಿ ಮಾಡ್ಲಿ ಇವ್ರ ಆಫೀಸ್ಗೆ ನೇರ ನೀವು ಡಿ ಸಿ ಇವ್ರಿಗೆ ಆಫೀಸ್ ಮುತ್ಗಾಕ್ಬೇಕು ಬೀದಿಗಳಾಗಬೇಕು ಬೀದಲ್ಲಿ ನಿಲ್ಸ್ಕೋಬೇಕು ಇವ್ರನ್ನ ಇವ್ರು ಜೀಪ್ಗಳು ಅಡ್ಡ ಹಾಕ್ಬಿಡಿ ಎಲ್ಲೆಲ್ಲಿ ಬರ್ತಾವಲ್ಲ ಅಲ್ಲಿ ಬ್ಲೋಗ್ರು ಹಲೋ ಸರ್ ನಮಸ್ಕಾರ ಹೊನ್ನೂರು ಪ್ರಕಾಶ್ ರೈಸ್ ಸಂಘ ನಿಮ್ಮ ಆಫೀಸಲ್ಲಿ ಇದ್ದೀವಿ ನಾವು ಗುಂಡ್ಲಿಪೇಟೆಯಲ್ಲಿ ಕೋಡಳ್ಳಿ ಭೀಮನಬೀಡು ಸಿಕ್ಕಾಪೇಟೆ ಪುನಃ ನೀವು ಬಂದರೂ ನಡೀತಾ ಇದೆ ನೀವು ಇನ್ನು ಎಷ್ಟು ಮನೆಗಳನ್ನ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ರೈತರ ಮನೆಗಳ ಕೂಲಿ ಕಾರ್ಮಿಕರ ಮನೆಗಳನ್ನ ನಾವಿನ್ನು ಗಾಂಜಾ ಬೆಳೆಗೆ ಶುರು ಮಾಡ್ಬಿಡ್ತೀವಪ್ಪ ಎಲ್ಲ ಕಡೆ ನೀವು ಅದೇನು ಮಾಡಿದ್ರೆ ಮಾಡ್ಕೊಳ್ಳಿ ನೀವು ಏನು ಕಳಿಸಿರಿ ದುಡ್ಡು ಕರ್ಕೊಂಬರೋದು ಬಿಟ್ಬಿಡೋದು ದುಡ್ಡು ಇಸ್ಕೊಳ್ಳೋದು ಬಿಟ್ಬಿಡೋದು ನಾವು ಡಿ ಸಿ ಅವರು ನನ್ನ ಗಮನಕ್ಕೆ ಯಾಕೆ ತರ್ತೀವಿ ಅವರೆಲ್ಲ ಇಲ್ವಾ ಅಂದ್ರೆ ನೆಕ್ಸ್ಟ್ ನಿಮ್ಮ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಸರ್ ನಾವು ನಿಮ್ಮನ್ನ ಬೀದಿಗಳಿತೀವಿ ನಾವು ಕಂಡ್ಕಂಡಲ್ಲಿ ನಿಮ್ಮ ಜೀಪ್ಗಳನ್ನ ಬಿಡೋಲ್ಲ ನಾವು ನೋಡಿ ನೆಕ್ಸ್ಟು ಈ ಥರ ಎಲ್ಲ ಮಾಡಿದ್ರೆ ನೀವು ಎಷ್ಟು ಮನೆಗಳನ್ನ ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ ನೀವು ನಾವು ಅರ್ಜಿ ಗಿರ್ಜಿ ಅವ್ರ ಹೆಸರು ಕೊಡಿ ಅಂತಾರೆ ಇಲ್ಲೊಬ್ರು ಕೂತ್ಕೊಂಡು ಹೆಸರು ನಾವೇ ಕೊಡೋ ನಾವು ಗಲಾಟೆ ಮಾಡೋ ಊರ್ಲಿ ಇವತ್ತು ಕಂಪ್ಲೇಂಟ್ ಕೊಟ್ಟು ನಾಳೆ ಅವರೆಲ್ಲ ಬಂದು ನಮ್ಮನ ಮಕ್ಕಳು ಬೋಯ್ತಾರಪ್ಪ ಗಲಾಟೆ ಮಾಡ್ತಾರೆ ನೀವು ಎಷ್ಟು ಸತಿ ಬಂದು ನಿಮ್ಮ ಆಫೀಸಲ್ಲಿ ಒಂದಿನೂ ನೀವು ಸಿಕ್ಕಲ್ಲ ನೀವು ನೆಕ್ಸ್ಟ್ ಇನ್ನೊಂದು ವಾರದೊಳಗೆ ಕಂಟಿನ್ಯೂ ಬರ್ತಾ ಸರ್ ನಿಮ್ಮ ಆಫೀಸ್ಗೆ ನೇರ ಮುತ್ತಿಗೆ ನಿಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಮುತ್ತಿಗೆ ಹಾಕ್ತೀವಿ ನಾವು ಅದೇ ನೀರಾಗಿರೋ ಮಾರೋರು ಇಟ್ಕೊಂಡು ನೋಡ್ತೀರಿ ಅಲ್ಲಿ ತೋಟದಲ್ಲಿ ನೀರ ಮಾರ ಇರೋ ರೈತನೆಲ್ಲ ಇಟ್ಕೊಂಡು ಬರ್ತಿದ್ದೀರಿ ಕೇಸ್ ಹಾಕ್ತಿದ್ದೀರಿ ಅವ್ರ ಮೇಲೆ ಇನ್ನೊಂದು ವಾರ ಸರ್ ಇನ್ನೊಂದು ವಾರ ಇನ್ನೊಂದು ವಾರ ಕೋಟೆಕೆರೆ ಭೀಮನಬೀಡು ಕೋಡಳ್ಳಿ ಇಲ್ಲಿದೆ ನಿಮ್ಮ ಸೂಪರಿಂಟು ಬರೆಸ್ತೀನಿ ಅವ್ರ ಕಡೆ ನಿಮ್ಮ ಡಿಸಿನ ನೀವು ಬರ್ಕಳಿ ಸರ್ ಅಲ್ಲಿ ಆಯ್ತು ಓಕೆ